ನಿಮ್ಗೆ ಯಾರು ಸಿಕ್ಕಿದಾಗ ಏನ್ರಿ ದಿನಕ್ಕೆ ತೂಕ ಹೆಚ್ಚಾಗ್ತಾ ಇದೆಯಲ್ಲ, ಹೊಟ್ಟೆ ಬೊಜ್ಜು ಹೆಚ್ಚು ಮಾಡ್ಕೋತಿದ್ದೀರಲ್ಲ, ಊಟ ಹೆಚ್ಚಾಯ್ತು ಅನ್ಸುತ್ತಲ್ವಾ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರ ಮೇಲೆ ನಿಮ್ಗೆ ಎಷ್ಟು ಸಿಟ್ಟು ಬರುತ್ತೆ, ನಿಮ್ಮ ಮೇಲೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ನಾನು ಪ್ರತಿದಿನ ವಾಕಿಂಗ್ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ಸರಿಯಾದ ರೀತಿಯಲ್ಲಿ ಪಥ್ಯ ಮಾಡ್ತೀನಿ, ಡಯಟ್ ಮಾಡ್ತೀನಿ, ಆದ್ರೂ ನನ್ನ ಹೊಟ್ಟೆ ಬೊಜ್ಜು ಕರಗ್ತಿಲ್ವಲ್ಲ ಅಂತ ಯೋಚನೆ ಆಗುತ್ತೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳು. ಹೇಗೆ ನಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್, ಕಾರ್ಟಿಸಾಲ್, ಥೈರಾಯ್ಡ್ ಈ ರೀತಿ ಹಾರ್ಮೋನ್ಗಳು ಮತ್ತು ನಮ್ಮ ದೇಹದ ಮೆಟಬಾಲಿಸಮ್ ಅನ್ನು ಸರಿ ಮಾಡ್ಕೊಳ್ಳೋದ್ರಿಂದ 35-40 ವರ್ಷ ಆದ ನಂತರ ಹೆಚ್ಚಿನವರಿಗೆ ಬರುವಂತಹ ಈ ಹೊಟ್ಟೆ ಬೊಜ್ಜನ್ನ ನೈಸರ್ಗಿಕವಾಗಿ ನಾವು ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ಏನು ಈ 5 ಮುಖ್ಯವಾದ ಅಂಶಗಳು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ವಿಡಿಯೋ ನೋಡ್ತಾ ಇರೋ ನಿಮ್ಗೆ ಸ್ವಲ್ಪ ಆದ್ರೂ ಹೊಟ್ಟೆ ಬೊಜ್ಜಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ಈ ವಿಡಿಯೋದಿಂದ ನಿಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ನಿಮ್ಗೆ ಬೇಕಾಗಿರುವಂತಹ ಅತ್ಯಂತ ಉಪಯುಕ್ತ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡ್ಕೋಬಹುದು. 35-40 ವರ್ಷ ವಯಸ್ಸು ಆಗ್ತಿದ್ದಾಗೆ ಹೆಚ್ಚಿನವರಲ್ಲಿ ನಮ್ಮ ದೇಹದ ತೂಕ ಹೆಚ್ಚಾಗದೇ ಇದ್ರು ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಬರುತ್ತೆ, ಬೆಲಿ ಫ್ಯಾಟ್ ಹೆಚ್ಚಾಗ್ತಾ ಬರುತ್ತೆ. ನಾವು ಅನ್ಕೋಬಹುದು, ಅರೆ ನನ್ನ ತೂಕ ಹೆಚ್ಚಾಗ್ತಾ ಇಲ್ವಲ್ಲ, ಪರವಾಗಿಲ್ಲ, ನನ್ನ ದೇಹದ ಹೈಟಿಗೆ, ನನ್ನ ಏಜಿಗೆ ನನ್ನ ತೂಕ ಸರಿ ಇದೆ ಅಂತ. ಆದ್ರೆ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇರುವಂತದ್ದು ನಮ್ಮ ದೇಹಕ್ಕೆ ಕೊಡ್ತಾ ಇರುವಂತಹ ಒಂದು ಎಚ್ಚರಿಕೆ, ಅದು ವಾರ್ನಿಂಗ್ ಸೈನ್ ಅಂತ ಹೇಳ್ತೀವಿ. ಯಾಕೆ ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದ್ದಾಗೆ, ಹೊಟ್ಟೆ ಬೊಜ್ಜು ಅನ್ನುವಂಥದ್ದು ನಮ್ಮ ಚರ್ಮದ ಕೆಳಗಡೆ ಇರುವಂತಹ ಬೊಜ್ಜು ಅಷ್ಟೇ ಅಲ್ಲ, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಷ್ಟೇ ಅಲ್ಲ, ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ಒಳಗಡೆ ನಮ್ಮ ಲಿವರ್ ಸುತ್ತಮುತ್ತ, ಕಿಡ್ನಿಯ ಸುತ್ತಮುತ್ತ, ನಮ್ಮ ಕರಳಿನ ಸುತ್ತಮುತ್ತ ಇರುವಂತಹ ಬೊಜ್ಜು, ವಿಸರಲ್ ಫ್ಯಾಟ್ ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಸರಲ್ ಫ್ಯಾಟ್ ಅನ್ನುವಂತಹದ್ದು ಒಂದು ಟಾಕ್ಸಿಕ್ ಫ್ಯಾಕ್ಟರಿ ಅಂತ ಹೇಳ್ತೀವಿ. ಅಂದ್ರೆ ಅದರಿಂದ ಹಲವಾರು ತೊಂದರೆಗಳಾಗ್ತಾ ಬರುತ್ತೆ. ಏನೇನಾಗುತ್ತೆ, ಈ ಹೊಟ್ಟೆ ಬೊಜ್ಜು ಹೆಚ್ಚಾಗಿರೋದ್ರಿಂದ, ವಿಸರಲ್ ಫ್ಯಾಟ್ ಹೆಚ್ಚಾಗೋದ್ರಿಂದ ನಮ್ಗೆ ಹೃದಯಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಮಸ್ಯೆ ಹೆಚ್ಚಾಗಬಹುದು, ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು, ನಮ್ಮ BP ಹೆಚ್ಚಾಗಬಹುದು, ನಮ್ಮ ಶುಗರ್ ಅಂದ್ರೆ ರಕ್ತದಲ್ಲಿರುವಂತಹ ಡಯಾಬಿಟೀಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗ್ಬಿಡ್ಬಹುದು. ಮತ್ತು ನಮ್ಮ ದೇಹದಲ್ಲಿ ಕೀಲ್ಗಳ ಮೇಲೆ, ಎಲ್ಲಾ ಬೆನ್ನುಹುರಿ ಕೀಲ್ಗಳ ಮೇಲೆ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಇದ್ದಾಗೆ, ದೇಹ ತೂಕ ಹೆಚ್ಚಾಗ್ತಾ ಇದ್ದಾಗೆ ಅದರ ಮೇಲೆ ಒತ್ತಡ ಬಿದ್ದು ಆರ್ಥರೈಟಿಸ್, ಮೂಳೆಗಳಲ್ಲಿ ಸವಕಳಿ ಬಂದು ಉರಿಯೂತ ಬಂದು ನೋವು ಬರುವಂತಹ ಸಾಧ್ಯತೆ ಹೆಚ್ಚಾಗಬಹುದು. ಸೊ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಈ ವಿಸರಲ್ ಫ್ಯಾಟ್ ಅನ್ನು ನಾವು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ನಮ್ಮ ಕೇವಲ ಆಹಾರದಿಂದ, ಎಕ್ಸಸೈಸ್ ಇಂದ ಮಾತ್ರ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ವಿಸರಲ್ ಫ್ಯಾಟ್ ಹೆಚ್ಚಾಗುವಂತದ್ದು ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಇಂದ. ಸೊ ಯಾವ ಹಾರ್ಮೋನ್ಗಳು ಕರೆಕ್ಟ್ ಆಗಿ ಈ ವಿಸರಲ್ ಫ್ಯಾಟ್ ಅನ್ನ ಹೆಚ್ಚು ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿ ಇದನ್ನ ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. 21 ದಿನದಲ್ಲಿ ಹೇಗೆ ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು, ನಮ್ಮ ದೇಹ ತೂಕವನ್ನ ಕಡಿಮೆ ಮಾಡಿ ಅದನ್ನ ಮೇಂಟೈನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್, ಒಂದು ಕೋರ್ಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಸಹಜವಾಗಿ ಯಾವುದೇ ಜಿಮ್ ಮತ್ತೆ ಯಾವುದೇ ಫ್ಯಾನ್ಸಿ ಡಯಟ್ ಇಲ್ಲದೆ ನೀವು ಕರೆಕ್ಟ್ ಆಗಿ ಹೊಟ್ಟೆ ಬೊಜ್ಜನ್ನ ಕರಗಿಸಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ. ಹೌದು, ಎಸ್ ಅಂತ ಕಾಮೆಂಟ್ ಮಾಡಿದ್ರೆ ನನಗೆ ಆದಷ್ಟು ಬೇಗ ನಾನು ನಿಮ್ಗೆ ಆ ಕೋರ್ಸ್ ಅನ್ನ ಹೇಗೆ ತಗೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಹೊಟ್ಟೆ ಬೊಜ್ಜು ಹೆಚ್ಚು ಮಾಡುವ 5 ಮುಖ್ಯ ಹಾರ್ಮೋನ್ಗಳು ಯಾವುದು, ಅದರ ವೈಜ್ಞಾನಿಕ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಇನ್ಸುಲಿನ್ ರೆಸಿಸ್ಟೆನ್ಸ್. ನಾವು ತಿಂದಿರುವಂತಹ ಎಲ್ಲಾ ಆಹಾರಗಳು ಮುಖ್ಯವಾಗಿ ಈ ಬ್ಲಡ್ ಗ್ಲೂಕೋಸ್ ಆಗಿ, ಅಂದ್ರೆ ಸಿಂಪಲ್ ಶುಗರ್ಸ್ ಆಗಿ ಮಾರ್ಪಾಡಾಗಿ ರಕ್ತದಲ್ಲಿ ಈ ನಮ್ಮ ಗ್ಲೂಕೋಸ್ ಆಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಿನದಾಗಿ ನಾವು ತಿನ್ನುವಂತಹ ಕಾರ್ಬೋಹೈಡ್ರೇಟ್ಸ್, ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ನಾವು ಈ ಶರ್ಕರ ಪಿಷ್ಟ ಇರುವಂತಹ ಆಹಾರವನ್ನು ತಗೋತೀವಿ. ಅನ್ನ, ಚಪಾತಿ, ದೋಸೆ, ಇಡ್ಲಿ, ಸಕ್ಕರೆ, ಮೈದಾ, ಬೇಕರಿ ಐಟಮ್ಗಳು ಎಲ್ಲವೂ ಕೂಡ ಈ ಸಡನ್ ಆಗಿ ನಮ್ಮ ರಕ್ತದಲ್ಲಿ ಬ್ಲಡ್ ಗ್ಲೂಕೋಸ್ ಅನ್ನು ಹೆಚ್ಚು ಮಾಡ್ಬಿಡುತ್ತೆ. ಇದು ನಮ್ಮ ದೇಹದಲ್ಲಿ ಉಪಯೋಗ ಆಗಬೇಕು, ಕೋಶಗಳ ಒಳಗಡೆ ಹೋಗ್ಬೇಕು ಅಂದ್ರೆ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ ಅತ್ಯಂತ ಅವಶ್ಯಕವಾಗಿ ಬೇಕು. ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಬ್ಲಡ್ ಗ್ಲೂಕೋಸ್ ಸರಿಯಾಗಿರುತ್ತೆ. ಯಾವಾಗ ಪ್ರತಿದಿನ ನಾವು ಇದೇ ಆಹಾರ ತಗೋತಾ ಇದೀವಿ, ಬ್ಲಡ್ ಗ್ಲೂಕೋಸ್ ತುಂಬಾ ಸಡನ್ ಆಗಿ ಜಾಸ್ತಿ ಆಗ್ತಾ ಇದೆ ಅಂತ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ದೇಹದಲ್ಲಿ ಉತ್ಪತ್ತಿ ಆಗ್ಬಿಡುತ್ತೆ. ಅಂದ್ರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವಾಗ ನಮ್ಮ ದೇಹದಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟಿನ್ಯೂಸ್ ಆಗಿ ಹೆಚ್ಚಾಗುತ್ತೆ. ಅದು ನಮ್ಮ ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗ್ತಾ ಬರುತ್ತೆ. ಹೆಚ್ಚಿನ ಇರುವಂತಹ ಬ್ಲಡ್ ಗ್ಲೂಕೋಸ್ ಬೇಗ ಫ್ಯಾಟ್ ಆಗಿ ಮಾರ್ಪಾಡಾಗುತ್ತೆ, ಅದರಿಂದ ನಮಗೆ ತೊಂದರೆ ಆಗುತ್ತೆ. ಎರಡನೇದು ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಯಾವಾಗ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತೋ, ನಮ್ಮ ದೇಹಕ್ಕೆ ಡೇಂಜರ್ ಇದೆ ಅನ್ನುವಂತಹ ಸಿಗ್ನಲ್ ಹೋಗುತ್ತೋ, ಅಂದ್ರೆ ನನ್ಗೆ ಯಾವಾಗ್ಲೂ ಯೋಚನೆ ಇರುತ್ತೆ, ನಾನ್ ಮುಂದೆ ಏನು, ನಮ್ಮ ಮಕ್ಕಳು ಏನ್ ಮಾಡ್ತಾರೆ, ಮುಂದೆ ನನ್ನ ಸಾಲ ತೀರುತ್ತೋ ಇಲ್ವೋ, ನನ್ಗೆ ಕೆಲಸದಲ್ಲಿ ಆ ಒತ್ತಡ ಇದೆ, ಮಕ್ಕಳಿಗೆ ಶಾಲೆಯಲ್ಲಿ ನನ್ಗೆ ಓದಕ್ ಆಗ್ತಾ ಇಲ್ಲ, ಈ ರೀತಿ ಹಲವಾರು ಮಾನಸಿಕ ಒತ್ತಡವನ್ನ ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸ್ತಾನೆ. ಇದು ಯಾವಾಗ ಒಂದು ಮಿತಿಯನ್ನ ಮೀರುತ್ತೋ ಅವಾಗ ಕಾರ್ಟಿಸಾಲ್, ಸ್ಟ್ರೆಸ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕಾರ್ಟಿಸಾಲ್ ಅನ್ನುವಂಥದ್ದು ನಮ್ಮ ದೇಹ ಡೇಂಜರ್ ಇದೆ, ಅದನ್ನ ಕಾಪಾಡು ಅನ್ನುವಂಥ ಸಿಗ್ನಲ್ ಅನ್ನ ನಮ್ಮ ಮೆದುಳಿಗೆ ಕೊಡುತ್ತೆ. ಅವಾಗ ಹೊಟ್ಟೆ ಬೊಜ್ಜನ್ನ ಅದು ಹೆಚ್ಚು ಮಾಡ್ತಾ ಹೋಗುತ್ತೆ. ಫ್ಯಾಟ್ ಕರಗೋದಿಲ್ಲ, ಫ್ಯಾಟ್ ಹೆಚ್ಚು ಶೇಖರಣೆ ಆಗ್ತಾ ಬರುತ್ತೆ. ಸೊ ಈ ತೊಂದರೆಯಿಂದ ಆಗಬಹುದು. ಮೂರನೇದು ಈಸ್ಟ್ರೋಜನ್. ಹೆಂಗಸರಲ್ಲಿ ಈ ಋತುಚಕ್ರ ಆಗುವಂತಹದ್ದು ನಿಂತ ಮೇಲೆ, ಅಂದ್ರೆ ಮೆನಪಾಸ್, ಮುಟ್ಟು ನಿಲ್ಲುವಂತದ್ದು ಸಾಮಾನ್ಯ 40, 45, 50 ವರ್ಷ ಆ ಸಮಯದಲ್ಲಿ ಮುಟ್ಟು ನಿಲ್ಲುತ್ತೆ.
ನಿತ್ತ ನಂತರ ಈ ಈಸ್ಟ್ರೋಜನ್ ಲೆವೆಲ್ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಈಸ್ಟ್ರೋಜನ್ ಅನ್ನುವಂಥದ್ದು ನಮ್ಮ ಫ್ಯಾಟ್ ಅನ್ನ ಕಡಿಮೆ ಮಾಡುವಂತಹ ಹಾರ್ಮೋನ್. ಯಾವಾಗ ಈ ಈಸ್ಟ್ರೋಜನ್ ಕಡಿಮೆ ಆಗುತ್ತೋ ನಮ್ಮ ದೇಹದಲ್ಲಿ ಈ ಬೊಜ್ಜು ಶೇಖರಣೆ ಹೆಚ್ಚಾಗುತ್ತೆ. ನೀವು ನೋಡಿರ್ಬೋದು, ಮುಟ್ಟು ನಿಂತ ನಂತರ ಅಯ್ಯೋ ನಾನು ಎಷ್ಟು ಕಡಿಮೆ ಆಹಾರ ತಗೊಂಡ್ರು ನಾನು ದಪ್ಪ ಆಗ್ತಾ ಇದ್ದೀನಿ, ನನ್ನ ದೇಹ ತೂಕ ಹೆಚ್ಚಾಗ್ತಾ ಇದೆ ಅಂತ ಹಲವಾರು ಹೆಂಗಸರು ಹೇಳ್ತಾ ಇರೋದನ್ನ ಕಂಡಿರ್ಬೋದು. ಸೊ ಈ ಸಮಸ್ಯೆ ಆಗುವಂಥದ್ದು ಈಸ್ಟ್ರೋಜನ್ ಕಡಿಮೆ ಆದಾಗ. ನಾಲ್ಕನೇದು ಟೆಸ್ಟೋಸ್ಟಿರಾನ್. ಇದು ಗಂಡಸರಲ್ಲಿ 40 ವರ್ಷದ ನಂತರ ಈ ಟೆಸ್ಟೋಸ್ಟಿರಾನ್ ಲೆವೆಲ್ ಸಹಜವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಟೆಸ್ಟೋಸ್ಟಿರಾನ್ ಅನ್ನೋದು ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳನ್ನು ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು. 40 ವರ್ಷದ ನಂತರ ಮಾಂಸಖಂಡಗಳಲ್ಲಿರುವಂತಹ ಆ ಶಕ್ತಿ, ಆ ದೃಢತೆ, ಆ ಎಷ್ಟು ಗಟ್ಟಿ ಇರುತ್ತೋ ಅದು ನಿಧಾನ ಕ್ಷೀಣಿಸ್ತಾ ಬರುತ್ತೆ. ಅವಾಗ ನಮ್ಮ ದೇಹದ ಮೆಟಬಾಲಿಸಮ್ ಕಡಿಮೆ ಆಗುತ್ತೆ, ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಸೊ ಆ ಕಾರಣದಿಂದ ಈ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಬಿಡ್ಬೋದು. 5ನೇದು ಥೈರಾಯ್ಡ್. ಥೈರಾಯ್ಡ್ ನಮ್ಮ ದೇಹದಲ್ಲಿರುವಂತಹ ಇಂಜಿನ್ ಅನ್ನ ನಡೆಸಲಿಕ್ಕೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದ ಹಾರ್ಮೋನ್. ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಇಂಜಿನ್ ಸ್ಲೋ ಆಗ್ಬಿಡುತ್ತೆ. ಇಂಜಿನ್ ಅಂದ್ರೆ ಮೆಟಬಾಲಿಸಮ್. ಸೊ ಈ ಇಂಜಿನ್ ಸ್ಲೋ ಆಯ್ತು ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಕ್ರಿಯೆಗಳು ಕಡಿಮೆ ಆಗ್ತಾ ಬಂತು, ಸ್ಲೋ ಆಗ್ತಾ ಬಂತು ಅಂದಾಗ ಈ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾವು ತಿಂದಿರುವಂತಹ ಆಹಾರ ಸರಿಯಾಗಿ ಬೇಗ ಪಚನ ಆಗಿ ಸರಿಯಾದ ರೀತಿಯಲ್ಲಿ ಶಕ್ತಿಯಾಗಿ ಮಾರ್ಪಾಡಾಗೋದಿಲ್ಲ. ಅವಾಗ ಅದು ಸ್ಟೋರ್ ಆಗ್ತಾ ಬರುತ್ತೆ, ದಪ್ಪ ಆಗ್ತಾ ಬಂದ್ಬಿಡ್ತೀವಿ. ಸೊ ಈ ಮುಖ್ಯವಾದ 5 ಹಾರ್ಮೋನ್ಗಳ ಕಾರಣದಿಂದ, ಮುಖ್ಯವಾಗಿ ಈ ಇನ್ಸುಲಿನ್, ಕಾರ್ಟಿಸಾಲ್, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಮತ್ತು ಥೈರಾಯ್ಡ್, ಈ 5 ಹಾರ್ಮೋನ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ನಾವು ಹೇಗೆ ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ಇದನ್ನ ಸರಿಪಡಿಸ್ಕೋಬಹುದು, ಒಂದು ಮಟ್ಟಿಗೆ ನಾವು ಹೊಟ್ಟೆ ಬೊಜ್ಜು ಆಗದೆ ಇರೋ ಹಾಗೆ ಹೊಟ್ಟೆ ಬೊಜ್ಜು ಇದ್ದನ್ನ ಕರಗಿಸಬಹುದು ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಯಾವ 5 ಅಂಶಗಳಿಂದ ನಮ್ಮ ಮೆಟಬಾಲಿಸಮ್ ನ ಸರಿಯಾಗಿ ಕಾಪಾಡ್ಕೋಬಹುದು, ನಮ್ಮ ಹೊಟ್ಟೆ ಬೊಜ್ಜು ಬರ್ದೇ ಇರೋ ರೀತಿಯಲ್ಲಿ ನಮ್ಮ ಹಾರ್ಮೋನ್ಗಳನ್ನ ಸರಿಯಾಗಿ ಮೇಂಟೈನ್ ಮಾಡಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ನಮ್ಮ ಆಹಾರ. ನಾವು ಬೆಳಗ್ಗೆ ತಿಂಡಿ ಅಂದ ತಕ್ಷಣ ದೋಸೆ ಇಡ್ಲಿ ತಿಂತೀವಿ, ಮಧ್ಯಾಹ್ನ ಊಟ ಅಂದ ತಕ್ಷಣ ಹೆಚ್ಚು ಅನ್ನ ಸಾಂಬಾರ್ ಈ ತರ ತಿಂತೀವಿ, ರಾತ್ರಿ ಊಟ ಅಂದ ತಕ್ಷಣ ಒಂದು ಚಪಾತಿ ಆ ತರ ತಿಂದ್ಬಿಡ್ತೀವಿ. ಎಲ್ಲದರಲ್ಲೂ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸಡನ್ ಆಗಿ ನಮ್ಮ ದೇಹದಲ್ಲಿ ಈ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಲಿಕ್ಕೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಅದ್ರ ಜೊತೆಗೆ ಈ ಆಹಾರದಲ್ಲಿ ಫೈಬರ್ ಇರೋದಿಲ್ಲ, ನಾರಿನಾಂಶ ಇರೋದಿಲ್ಲ, ಪ್ರೋಟೀನ್ ಕಡಿಮೆ ಇರುತ್ತೆ, ಹೆಚ್ಚು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ನಾವು ಹೆಚ್ಚು ಉಪಯೋಗಿಸ್ತೀವಿ. ಸೊ ಇದನ್ನ ನಾವು ಸರಿಪಡಿಸ್ಕೋಬೇಕು. ಏನ್ ಮಾಡಬಹುದು, ನಾವು ಹೆಚ್ಚು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ಉಪಯೋಗಿಸಬೇಕು. ಅಂದ್ರೆ ಸಡನ್ ಆಗಿ ಬ್ಲಡ್ ಶುಗರ್ ಹೆಚ್ಚಾಗದಿರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತಂದ್ರೆ ಇಡೀ ಗೋಧಿಯಿಂದ ಮಾಡಿರುವಂತಹ ಚಪಾತಿ ಹಿಟ್ಟನ್ನ ಉಪಯೋಗಿಸಬೇಕು, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನ ಬಳಸಬೇಕು, ಈ ನವಣೆ ಅಕ್ಕಿ ಆಗಿರಬಹುದು ಅಥವಾ ಸಿರಿಧಾನ್ಯಗಳನ್ನ ಬಳಸಬೇಕು, ರಾಗಿಯನ್ನ ಬಳಸೋಣ, ಜೋಳವನ್ನು ಬಳಸೋಣ. ಇದರಿಂದ ನಮ್ಮ ಬ್ಲಡ್ ಶುಗರ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚು ನಾರಿನಂಶ ಇರುವಂತಹ ಆಹಾರವನ್ನ ತಗೋಬೇಕು. ನಾರು ನಮ್ಗೆ ಹೆಚ್ಚು ಸಿಗುವಂತಹದ್ದು ಸೊಪ್ಪು, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಸೊ ಸೊಪ್ಪಿನ ಒಂದು ಪದಾರ್ಥ ಆದ್ರೂ ನಾವು ಮಾಡಬೇಕು, ಹಸಿರು ಸೊಪ್ಪುಗಳನ್ನ ತಿನ್ಬೇಕು. ಅದ್ರ ಜೊತೆಗೆ ನಾರು ಹೆಚ್ಚಿರುವಂತಹದ್ದು ಹೆಚ್ಚಿನ ತರಕಾರಿಗಳಲ್ಲಿ. ಈ ಎಲ್ಲಾ ತರಕಾರಿಗಳಲ್ಲೂ ನಾರಿರುತ್ತೆ. ಸೊ ತರಕಾರಿ ಹೋಳುಗಳನ್ನ ಹೆಚ್ಚಿರುವಂತಹ ಈ ಸಾಂಬಾರ್ ಮಾಡ್ಕೊಂಡು ತಿನ್ಬೇಕು, ಪಲ್ಯ ಮಾಡ್ಕೊಂಡು ತಿನ್ಬೇಕು ಅಂತ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಇಡೀ ಹಣ್ಣನ್ನ ತಿನ್ನೋದ್ರಿಂದ ನಮ್ಗೆ ನಾರಿನಂಶ ಚೆನ್ನಾಗಿ ಸಿಗುತ್ತೆ. ಪ್ರೋಟೀನ್ ಹೆಚ್ಚಾಗಬೇಕು ಅಂತಂದ್ರೆ ಪ್ರತಿಯೊಂದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಪ್ರತಿಯೊಂದು ಆಹಾರದ ಜೊತೆಗೂ ಹೆಚ್ಚು ಪ್ರೋಟೀನ್ ನಾವು ತಗೋತಾ ಇದೀವಾ ಇಲ್ವಾ ಅಂತ ಯೋಚನೆ ಮಾಡಬೇಕು. ಬೆಳಗ್ಗೆ ತಿಂಡಿ ಜೊತೆ ಒಂದು ಮುಷ್ಟಿ ಮೊಳಕೆ ಕಾಳನ್ನ ತಿನ್ನುವಂತ ಅಭ್ಯಾಸ ಇಟ್ಕೊಂಡ್ರೆ ಒಳ್ಳೆಯದು. ಅದ್ರ ಜೊತೆಗೆ ಮಧ್ಯಾಹ್ನ ಊಟದ ಜೊತೆಗೆ ಹೆಚ್ಚು ಈ ಪನ್ನೀರ್ ಪಲ್ಯ ಮಾಡಬೇಕು, ಅಥವಾ ಬೇರೆ ಬೇರೆ ಈ ಬೇಳೆ ಕಾಳುಗಳನ್ನ ಉಪಯೋಗಿಸಿ ಮಾಡಿರುವಂತಹ ಪನ್ನೀರ್ ಸಾಂಬಾರ್ ಅಥವಾ ಪಲ್ಯವನ್ನ ಮಾಡಬಹುದು. ಅಥವಾ ಹೆಚ್ಚು ಗಟ್ಟಿ ಬೇಳೆಗಳನ್ನು ಹಾಕಿ ಗಟ್ಟಿ ತೊವೆ ಅಥವಾ ಗಟ್ಟಿ ಸಾಂಬಾರನ್ನ ಮಾಡೋದ್ರಿಂದ ಕೇವಲ ತಿಳಿ ಸಾರು ತಗೊಳ್ಳೋದ್ರ ಬದಲು ಈ ರೀತಿ ಮಾಡಬಹುದು. ರಾತ್ರಿ ಊಟ ಜೊತೆ ಮೊಸರನ್ನ ತಿನ್ನುವಂತಹದ್ದು, ಜೊತೆಗೆ ಮೊಟ್ಟೆ, ಈ ತರ ಬೇರೆ ಬೇರೆ ಪ್ರೋಟೀನ್ ಸೋರ್ಸ್ಗಳು ಯಾವುದು ಅನ್ನೋದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡು ನಾವು ನಮ್ಮ ಆಹಾರದಲ್ಲಿ ಹೇಗೆ ಪ್ರೋಟೀನ್ ಅನ್ನ ಸೇರಿಸ್ಕೋಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. 2ನೇದು ನಮ್ಮ ನಿದ್ದೆ. ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇದೀವಾ, ಎಷ್ಟೊತ್ತಿಗೆ ನಿದ್ದೆ ಮಾಡ್ತೀವಿ ಅಂತ ಯೋಚನೆ ಮಾಡೋಣ. ನಮ್ಮ ಈಗಿನ ಆಧುನಿಕ ಯುಗದಲ್ಲಿ ಎಲ್ಲರೂ ಕೂಡ ಮಲ್ಕೋಬೇಕಾದ್ರೆ 10-11 ಗಂಟೆ ಆಗುತ್ತೆ. ಇಡೀ ದಿನದ ಕೆಲಸ ಮುಗಿಬೇಕಾದ್ರೆ 10-11 ಗಂಟೆ ಆಗುತ್ತೆ. ನಂತರ ನಾವು ಮೊಬೈಲ್ ಅಲ್ಲಿ ಇವತ್ತು ಬೆಳಗಿಂದ ಸಂಜೆ ತನಕ ಏನ್ ವಾಟ್ಸ್ಆಪ್ ಬಂತು, ಏನೇನ್ ಹೊಸ ಯೂಟ್ಯೂಬ್ ವಿಡಿಯೋ ಇದೆ, ನಮ್ಮ ಟಿವಿ ನೋಡ್ಕೊಂಡು ನಾವು ಮುಗಿಸ್ಕೊಂಡು ಮಲಗಬೇಕಾದ್ರೆ 12:30-1 ಗಂಟೆ ಆಗ್ಬಿಡುತ್ತೆ. ಬೆಳಿಗ್ಗೆ ಬೇಗ 6:30-7 ಗಂಟೆಗೆ ಹೇಳ್ಬೇಕು ಅಂತ 5-6 ಗಂಟೆ ಅಷ್ಟೇ ನಿದ್ದೆ ಮಾಡ್ತಾ ಇದೀವಿ. ಆದ್ರೆ ಒಬ್ಬ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ 7-8 ತಾಸು ರೆಸ್ಟ್, ನಿದ್ದೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಆ ನಿದ್ದೆ ನಮ್ಗೆ ಕಡಿಮೆ ಆದ ತಕ್ಷಣ ನಮ್ಮ ದೇಹದಲ್ಲಿ ಗ್ರೆಲಿನ್ ಅನ್ನುವಂತಹ ಹಾರ್ಮೋನ್ ಹೆಚ್ಚಾಗುತ್ತೆ. ಅವಾಗ ನಾವು ಹೆಚ್ಚು ನಮ್ಗೆ ಇನ್ನೂ ಹಸಿವಾಗ್ತಾ ಹೋಗುತ್ತೆ, ನಾವು ಇನ್ನಷ್ಟು ತಿನ್ಬೇಕು ಅನ್ನುವಂತಹದ್ದು ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆ ರೀತಿ ಗ್ರೆಲಿನ್ ಬರಬಾರ್ದು ಅಂತಂದ್ರೆ ಲೆಪ್ಟಿನ್ ಅನ್ನುವಂಥದ್ದು, ಸ್ಯಾಟಿಸ್ಫೈಯಿಂಗ್, ನಮ್ಗೆ ಹೊಟ್ಟೆ ತುಂಬಿತು ಅಂತ ಸಿಗ್ನಲ್ ಕೊಡುವಂತ ಹಾರ್ಮೋನ್ ಬರಬೇಕು ಅಂದ್ರೆ ಒಳ್ಳೆ ನಿದ್ದೆಯನ್ನ ಮಾಡಬೇಕು. ಸೊ 7-8 ಗಂಟೆ ಸರಿಯಾಗಿ ನಿದ್ದೆ ಮಾಡ್ತಿದೀವಾ, 10:30-11 ಗಂಟೆ ಒಳಗಡೆ ನಾವು ಮಲ್ಕೋಬೇಕು. ನಾವು ಕರೆಕ್ಟ್ ಆಗಿ 1 ಗಂಟೆ ಮಲ್ಕೊಳ್ಳೋಕ್ಕಿಂತ 1 ಗಂಟೆ ಮುಂಚೆ ನಮ್ಮ ಈ ಮೊಬೈಲ್ ಮತ್ತೆ ಟಿವಿಯಿಂದ ದೂರ ಇರಬೇಕು. ಸರಿಯಾದ ರೀತಿಯಲ್ಲಿ ನಿದ್ದೆ ಶೆಡ್ಯೂಲ್ ಅನ್ನ ನಾವು ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. 3ನೇದು ನಾವು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡ್ತಿದೀವಾ.
ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಚುರುಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡು ಬರುವಂತದ್ದು. ಕೇವಲ ವಾಕಿಂಗ್ ಒಂದೇ ಸಾಕಾಗೋದಿಲ್ಲ. ವಾಕಿಂಗ್ ಅನ್ನುವಂಥದ್ದು, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಇವೆಲ್ಲವೂ ಕೂಡ ಕಾರ್ಡಿಯೋ ಎಕ್ಸರ್ಸೈಸ್. ನಮ್ಮ ಹೃದಯದ ಬಡಿತವನ್ನು ಹೆಚ್ಚು ಮಾಡಿ, ನಮ್ಮ ಹೃದಯ ಕೂಡ ಒಂದು ಮಾಂಸಖಂಡ, ಅದನ್ನ ಆರೋಗ್ಯವಾಗಿ ಇಟ್ಕೊಂಡ್ರೆ ನಮ್ಮ ದೇಹ ಚೆನ್ನಾಗಿ, ದೇಹದಲ್ಲೆಲ್ಲ ರಕ್ತ ಸಂಚಾರ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಕಾರ್ಡಿಯೋ ಎಕ್ಸರ್ಸೈಸ್, ವಾಕಿಂಗ್ ಸಾಕು. ಕೇವಲ ವಾಕಿಂಗ್ ಒಂದೇ ಸಾಕಾಗೋದಿಲ್ಲ, ಅದರ ಜೊತೆಗೆ ನಮಗೆ ಮೊಬಿಲಿಟಿ ಎಕ್ಸರ್ಸೈಸಸ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಬೇಕು. ಮೊಬಿಲಿಟಿ ಅಂತಂದ್ರೆ ಯೋಗಾಸನ ಮಾಡುವಂಥದ್ದು. ಇದರಿಂದ ನಮ್ಮ ಕೀಲುಗಳೆಲ್ಲ, ನಮ್ಮ ದೇಹದ ನಮ್ಯತೆ, ಮೊಬಿಲಿಟಿ, ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೋ ಅದು ಹೆಚ್ಚಾಗುತ್ತೆ. ನಮ್ಮ ದಿನನಿತ್ಯದ ಕೆಲಸ ಸುಲಭವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ಟ್ರೆಂತ್ ಟ್ರೈನಿಂಗ್, ನಮ್ಮ ಮಾಂಸಖಂಡಗಳು ಚೆನ್ನಾಗಿದ್ರೆ ನಮ್ಮ ದೇಹದ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ನಾವು ತಿಂದಿರುವಂತ ಆಹಾರ ಶಕ್ತಿಯಾಗಿ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ನಾವು ಹೆಚ್ಚು ಜಿಮ್ಮಿಗೆ ಹೋಗ್ಬೇಕು. ನಾವು ಜಿಮ್ಮಿಗೆ ಹೋಗಕ್ ಆಗ್ತಾ ಇಲ್ಲ ಡಾಕ್ಟರ್, ನಾನೆಲ್ಲಿ ವೇಟ್ ಟ್ರೈನಿಂಗ್ ಎಲ್ಲಿ ಮಾಡ್ಲಿ, ನನಗೆ ಎಕ್ಸರ್ಸೈಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹಲವಾರು ಜನ ನೆಪ ಹೇಳ್ತಿರ್ತಾರೆ. ಅದ್ರ ಬದಲು ನಮ್ಮ ದೇಹನೇ ಜಿಮ್, ನಮ್ಮ ದೇಹದಲ್ಲೇ ತೂಕ ಇದೆ, ಆ ದೇಹದ ತೂಕ, ಬಾಡಿ ವೇಟ್ ಎಕ್ಸರ್ಸೈಸಸ್ ಅನ್ನ ಮಾಡಬಹುದು. ಸ್ಕ್ವಾಟ್ಸ್ ಮಾಡೋದಾಗಿರ್ಬಹುದು, ಪುಷಪ್ಸ್ ಮಾಡೋದಾಗಿರ್ಬಹುದು, ಲಂಜಸ್ ಮಾಡೋದಾಗಿರ್ಬಹುದು. ಈ ರೀತಿ ಹಲವಾರು ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡೋದ್ರಿಂದನೇ ನಾವು ಬಹಳ ಚೆನ್ನಾಗಿ ನಮ್ಮ ದೇಹದಲ್ಲಿ ಈ ಮೆಟಬಾಲಿಸಮ್ ಅನ್ನ ಚುರುಕಾಗಿ ಇಟ್ಕೋಬಹುದು. ನಾವು ತಿಂದಿರುವಂತಹ ಆಹಾರ, ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೋಬಹುದು. ಸೊ ಅದು ಬಹಳ ಮುಖ್ಯ. 4ನೇ ಅಂಶ, ನಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು, ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಈಗಿನ ಆಧುನಿಕ ಯುಗದಲ್ಲಿ ನಮಗೆ ಕೆಲಸ ಇದೆ, ಅದಿದೆ, ಇದಿದೆ, ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್ 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 ಅಂತ ಹೇಳ್ತಿರ್ತಾರೆ. ಏನೋ ಹೇಳ್ತಾರಲ್ಲ, ಎಲ್ಲರ ಮನೆ ದೋಸೆನೋ ತೂತೆ ಅಂತ. ಆದ್ರೆ ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ತೊಂದರೆ ಇಲ್ಲ. ಆ ಲಿಮಿಟ್ ಅನ್ನ ದಾಟಿದಾಗ ನಮ್ಮ ದೇಹದ ಮೇಲೆ ಅದು ಎಫೆಕ್ಟ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ನಮ್ಮ ಸ್ಟ್ರೆಸ್ ಲೆವೆಲ್ ಹೆಚ್ಚಿದೆಯೋ ಆವಾಗ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳು ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದ್ರೆ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತಾದರೂ ಧ್ಯಾನ ಮಾಡುವಂತಹದ್ದು, ಒಂದು 10 ರಿಂದ 15 ನಿಮಿಷ ನಿಧಾನವಾಗಿ ನಮ್ಮ ಮನಸ್ಸನ್ನ ಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಪ್ರಾಣಾಯಾಮ ಮಾಡುವಂಥದ್ದು, ನಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಉಸಿರಾಟದ ವ್ಯಾಯಾಮಗಳನ್ನ ಮಾಡುವಂತಹದ್ದು. ಇದರಿಂದ ನಿಧಾನವಾಗಿ ನಮ್ಮ ಹೃದಯದ ಬಡಿತ ಕಡಿಮೆ ಆಗುತ್ತೆ, ನಮ್ಮ ಆಲೋಚನೆಗಳ ವೇಗ ಕಡಿಮೆ ಆಗುತ್ತೆ. ಆವಾಗ ನಮ್ಗೆ ಈ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಸಿಕ್ದಾಗುತ್ತೆ. ಈ ರೀತಿ ಮಾಡೋದು. ಖುಷಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು. ನಾವು ನಮ್ಮ ಜೀವನದಲ್ಲಿ ಕೃತಜ್ಞರಾಗಿರ್ಬೇಕು. ನಮ್ಗೆ ಹಲವಾರು ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ಜನ ನಮ್ಮ ಜೀವನದಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ. ಅವರಿಗೆ ನಾವು ಕೃತಜ್ಞರಾಗಿದ್ರೆ, ಯಾವಾಗ್ಲೂ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಕೊಂಡಿದ್ರೆ ನಾವು ಖುಷಿಯಾಗಿರ್ತೀವಿ. ಖುಷಿಯಾಗಿದ್ದಾಗ ನಮ್ಮ ದೇಹದಲ್ಲಿ ರಿಲೀಸ್ ಆಗುವಂತ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಹೋಗುತ್ತೆ ಅಂತ. 5ನೇ ಅಂಶ, ಸರಿಯಾದ ರೀತಿಯಲ್ಲಿ ನೀರು ಕುಡಿಯುವಂತಹದ್ದು. ನೀರು ಪ್ರತಿಯೊಬ್ಬರಿಗೂ ಅವಶ್ಯಕ ಜೀವಂತ ಆಗಿರ್ಬೇಕು ಅಂತಂದ್ರೆ. ಆದ್ರೆ ಎಷ್ಟು ಅವಶ್ಯಕ, ಎಷ್ಟು ಬೇಕು ಅನ್ನೋದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿಗೆ 2.5 ರಿಂದ 3 ಲೀಟರ್ ಪ್ರತಿದಿನ ನೀರನ್ನು ಕುಡಿಯುವಂತಹದ್ದು ಸಾಮಾನ್ಯವಾದಂತಹ ಒಬ್ಬ ವ್ಯಕ್ತಿಗೆ ಅವಶ್ಯಕ. ಸೊ ಅದನ್ನ ನಾವು ಮಾಡ್ತಾ ಇದೀವಾ ಇಲ್ವೋ? ನಾವು ಹೆಚ್ಚಿನ ಸಲ ನನಗೆ ಆಸರೆ ಆಗ್ತಾ ಇರುತ್ತೆ, ನೀರು ಕುಡಿಬೇಕು ಅನ್ಸ್ತಿರುತ್ತೆ. ಆದ್ರೆ ಅದು ಹೊಟ್ಟೆ ಹಸಿವು ಅಂತ ನಾವು ತಪ್ಪಾಗಿ ತಿಳ್ಕೊಂಡು ನಾವು ಆಹಾರ ತಗೊಂಡ್ಬಿಡ್ತೀವಿ. ಅದು ತಪ್ಪು. ಖಂಡಿತ ಆಹಾರದಲ್ಲೂ ನೀರಿರುತ್ತೆ, ಆದ್ರೆ ನೀರು ಅತ್ಯಂತ ಚೀಪ್, ಅಂದ್ರೆ ಅತ್ಯಂತ ಅಗ್ಗವಾಗಿ, ಅಂದ್ರೆ ನಮ್ಗೆ ಹೆಚ್ಚು ಖರ್ಚಿಲ್ಲದೆ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇರುವಂತಹ ಔಷಧಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ನಾವು ಕಾಲಕ್ಕೆ ಬೆಳಗ್ಗೆ ಎದ್ದ ತಕ್ಷಣ 2 ಲೋಟ ಬೆಚ್ಚಗಿರೋ ನೀರು ಕುಡಿಬೇಕು. ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕೋಬಹುದು. ಅದಕ್ಕೆ ಬೇರೆ ಬೇರೆ ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಉಪಯೋಗಗಳೇನು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಅದನ್ನ ನೋಡ್ಕೊಂಡು ನೀವು ಅರ್ಥ ಮಾಡ್ಕೋಬಹುದು. ಸೊ ಸರಿಯಾದ ರೀತಿಯಲ್ಲಿ ನಾವು ಆಹಾರವನ್ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳೋದ್ರಿಂದ, ಸರಿಯಾಗಿ ನಿದ್ದೆ ಮಾಡೋದ್ರಿಂದ, ನಮ್ಮ ಒತ್ತಡವನ್ನ ಕಾಪಾಡ್ಕೊಳ್ಳೋದು, ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ರಿಂದ, ಸರಿಯಾಗಿ ವ್ಯಾಯಾಮ ಮಾಡೋದ್ರಿಂದ ಮತ್ತು ಕರೆಕ್ಟ್ ಆಗಿ ನಾವು ನೀರನ್ನ ಕುಡಿಯೋದ್ರಿಂದ, ಈ 5 ಮುಖ್ಯ ಅಂಶಗಳಿಂದ ನಮ್ಮ ಹೊಟ್ಟೆ ಬೊಜ್ಜನ್ನ ನಾವು ಕರಗಿಸಬಹುದು. ಹೇಗೆ ಅಂತಂದ್ರೆ ನಮ್ಮ ಹಾರ್ಮೋನ್ಗಳನ್ನ ಕಂಟ್ರೋಲ್ ಆಗಿ ಸರಿಯಾಗಿ ಅದು ನಮ್ಗೆ ಬೇಕಾಗೋ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳೋದು ಮತ್ತು ನಮ್ಮ ಮೆಟಬಾಲಿಸಮ್ ನ ಚೆನ್ನಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಳೋದ್ರಿಂದ. ಸೊ ನಾವು ಅನ್ಕೋತಾ ಇರ್ತೀವಿ, ನನ್ನ ಹೊಟ್ಟೆ ಬೊಜ್ಜು ಕರಗಿಸೋದು ಇಷ್ಟು ಕಷ್ಟನಾ, ಏನ್ ಮಾಡಿದ್ರು ಆಗ್ತಾ ಇಲ್ಲ ಅಂತ. ಆದ್ರೆ ಸುಲಭ ಕೆಲವೊಂದು ಅಂಶಗಳನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಪಾಲಿಸೋದ್ರಿಂದ ಇದನ್ನ ಸಾಧಿಸಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲೇ, ನಿಮ್ಮ ಸುತ್ತಮುತ್ತಲೇ ಎಷ್ಟೊಂದು ಜನರು ದಪ್ಪ ಇದ್ದವರು ತೆಳ್ಳಗಾಗಿರೋ ನೋಡಿರ್ಬೋದು ನಿದರ್ಶನಗಳನ್ನ. ಅವ್ರ ಹತ್ರ ಮಾತಾಡ್ಕೊಂಡು ನೀವೇನ್ ಮಾಡಿದ್ರಿ ತೆಳ್ಳಗಾಗಕ್ಕೆ ಅಂತ ತಿಳ್ಕೊಂಡು ಈ ವಿಡಿಯೋದಲ್ಲಿ ಇರುವಂತಹ ಅಂಶಗಳ ಜೊತೆಗೆ ನಾವು ನಮ್ಗೆ ಯಾವ್ದು ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡು ಅನುಸರಿಸೋದ್ರಿಂದ ನಾವು ಅತ್ಯಂತ ಚೆನ್ನಾಗಿ ಖುಷಿಯಿಂದ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ, ಹೊಟ್ಟೆ ಬೊಜ್ಜು ಬರ್ದೇ ಇರೋ ರೀತಿ ನೋಡ್ಕೊಳ್ಳಿಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ